ಅಂಗನವಾಡಿಗಳು ಎಷ್ಟೋ ಮಕ್ಕಳಿಗೆ ಆಧಾರವಾಗಿವೆ. ತಮ್ಮ ಶಿಕ್ಷಣವನ್ನ ಮಕ್ಕಳು ಇಲ್ಲಿಂದಲೇ ಪ್ರಾರಂಭ ಮಾಡ್ತಾರೆ. ಹಳ್ಳಿಗಳಲ್ಲಿ ಇನ್ನೂ ಅಂಗನವಾಡಿಗಳಿಗೆ ಮಕ್ಕಳನ್ನ ಇಷ್ಟಪಟ್ಟು ಕಳಿಸ್ತಾರೆ. ಆಟ ಪಾಠದ ಜೊತೆಗೆ ಪೌಷ್ಟಿಕವಾದ ಆಹಾರ ಕೂಡ ದೊರೆಯುತ್ತೆ ಅನ್ನೋ ನಂಬಿಕೆ. ಆದರೆ ರಾಯಚೂರಿನ ಲಿಂಗಸುಗೂರು ತಾಲೂಕಿನ ನೀರಲಕೇರಿ ಗ್ರಾಮದಲ್ಲಿ ಕೆಆರ್ಐಡಿಎಲ್ ಇಲಾಖೆ ವತಿಯಿಂದ 2015-16ನೇ ಸಾಲಿನಲ್ಲಿ ಆರಂಭವಾದ ಅಂಗನವಾಡಿ ಕಟ್ಟಡ 10 ವರ್ಷವಾದರೂ ಅಪೂರ್ಣ ಸ್ಥಿತಿಯಲ್ಲಿದೆ. ಇದರ ಬಗ್ಗೆ ಕೇಳಿದ್ದಕ್ಕೆ ಸಿಕ್ಕ ಉತ್ತರ ಏನು ಅಂತ ನೋಡಿ. ಇನ್ನು ಈ ಬಗ್ಗೆ ಮಾಹಿತಿ ಕೇಳಿದ ಪತ್ರಕರ್ತರಿಗೆ, ನೀವು ಇಷ್ಟು ವರ್ಷ ಏನ್ ಮಾಡಿದ್ದೀರಿ, ನನಗ ತಿಳಿದಂಗ ನಾ ಮಾಡ್ತೀನಿ ತಗೋ ಎಂದು ಎಇಇ ಹನುಮಂತಪ್ಪ ದಿಮಾಖಿನಿಂದ ವರ್ತಿಸುತ್ತಿದ್ದು, ಸರ್ಕಾರದ ಸಂಬಳ ತೆಗೆದುಕೊಂಡು ದರ್ಪದ ಮಾತುಗಳನ್ನಾಡುವ ಈ ರೀತಿಯ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕ್ರಮ ವಹಿಸಬೇಕಿದೆ. ಅಂಗನವಾಡಿ ಕಟ್ಟಡ ಎಂದರೆ ಶಾಲಾ ಕಾಲೇಜುಗಳಂತೆ ಬೃಹದಾಕಾರವಾಗಿ ನಿರ್ಮಿಸುವುದಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಕ್ಕಳು ಕೂರಲು ಅಗತ್ಯವಾದ ಚಿಕ್ಕ ಮತ್ತು ಚೊಕ್ಕದಾದ ಕಟ್ಟಡ. ಇಂತಹ ಕಟ್ಟಡ ನಿರ್ಮಾಣಕ್ಕೆ ನಿರಂತರವಾಗಿ ಕೆಲಸ ನಡೆದರೆ ಕೇವಲ 5 ಅಥವಾ 6 ತಿಂಗಳ ಕಾಲಾವಧಿ ಸಾಕು. ಆದರೆ ಸರ್ಕಾರಿ ಕಾಮಗಾರಿಗಳೇ ಇಷ್ಟು ಎಂದು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವುದಿಲ್ಲ, ಇಲ್ಲ. ಅಧಿಕಾರಿಗಳು ಯಾವಾಗಲೂ ಬರೀ ವಿಳಂಬ ಧೋರಣೆ ಅನುಸರಿಸುತ್ತಾರೆ ಎಂಬುದಕ್ಕೆ ಅಂಗನವಾಡಿಯ ಅಪೂರ್ಣ ಕಟ್ಟಡವೇ ಸಾಕ್ಷಿಯಾಗಿದೆ. ಈ ಕಟ್ಟಡದ ಕಾಮಗಾರಿ ಆರಂಭವಾಗಿ 10 ವರ್ಷ ಕಳೆದಿದ್ದು, ಶಾಲೆಯ ನಾಮಫಲಕ ಕೂಡ ಅಳಿವಿನಂಚಿನಲ್ಲಿದ್ದು, 15 ಲಕ್ಷ ವೆಚ್ಚದ ಈ ಕಾಮಗಾರಿಗೆ ಈಗಾಗಲೇ 13.75 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಕಟ್ಟಡ ಪೂರ್ಣಗೊಂಡು ಶಿಶು ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಗೊಂಡರೆ ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿ ಕೇಂದ್ರದಿಂದ ಉತ್ತಮ ಕಟ್ಟಡದಲ್ಲಿ ಅಂಗನವಾಡಿ ನಡೆಸಲು ಸಹಕಾರಿಯಾಗಲಿದೆ ಎಂದು ಸಾರ್ವಜನಿಕರು ತಿಳಿಸಿದರು.